ಏರ್ ಶೋಗೆ ಇವತ್ತು ಕೊನೆಯ ದಿನ. ಇವತ್ತು ವಿಮಾನಗಳು ಹಾರಾಡ್ತಿರುವಂಥ ರೀತಿ ನೋಡಿದ್ರೆ ಅದು ಮೈ ರೋಮಾಂಚನ ಆಗುತ್ತೆ. ಯಾಕಂದರೆ ಫೈಟರ್ ಜೆಟ್ಗಳು ಸಾಹಸ ಪ್ರದರ್ಶನವನ್ನು ತೋರಿಸ್ತಾ ಇವೆ. ಪ್ರೇಕ್ಷಕರು ಅದನ್ನು ನೋಡಿನೇ ಫಿದಾ ಆಗಿದ್ದಾರೆ. ಯಾವ ರೀತಿ ನೋಡಿ, ಲೋಹದ ಹಕ್ಕಿಗಳು ಆ ರೀತಿ ಹಾರಾಡುವಂಥದ್ದು ಇದೆಯಲ್ಲ, ಸಾಮಾನ್ಯ ಸಂಗತಿ ಅಲ್ಲ. ಬರೀ ವಿಮಾನಗಳು ಆ ಕಡೆಯಿಂದ ಈ ಕಡೆಗೆ ಹಾರಾಡ್ಕೊಂಡು ಹೋದ್ರೇ ಯುದ್ಧ ವಿಮಾನಗಳು ಎಂಥ ಸದ್ದದು. ಅದರಲ್ಲೂ ಆಕಾಶದ ಮೇಲೆ ಈ ರೀತಿ ಹಾರಾಟ ಸಾಮಾನ್ಯ ಅಲ್ಲ. ಜೊತೆಗೆ ಅಮೆರಿಕದ ಯುದ್ಧ ವಿಮಾನಗಳು, ರಷ್ಯಾದ ಯುದ್ಧ ವಿಮಾನಗಳು ಹಾರಾಡುವಂಥ ಬಗೆ, ಅದರಲ್ಲೂ ಸುಖೋಯ್ ನೀಡಿದಂಥ ಪ್ರದರ್ಶನ ಇದೆಯಲ್ಲ, ನಿಜಕ್ಕೂ ಅದು ಅದ್ಭುತ. ಬನ್ನಿ, ನಮ್ಮ ಪ್ರತಿನಿಧಿ ಕಿರಣ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. 5ನೇ ದಿನದ ಏರ್ ಶೋ ಈಗಾಗಲೇ ಕೂಡ ಆರಂಭ ಆಗಿರುವಂಥದ್ದು. ಈ ಬಾರಿಯ ಏರ್ ಶೋ ನೋಡಲಿಕ್ಕೆ ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ ಪುಟಾಣಿ ಮಕ್ಕಳು ಕೂಡ ಸಾಕಷ್ಟು ಜನ ಆಗಮಿಸಿದ್ದಾರೆ. ನಾನು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ, ಯಾವ ಥರವಾಗಿ ಸಂತೋಷವಾಗ್ತಿದೆ ಅಂತೇಳಿ. ತಮಗೆ ತಾವು ಎಲ್ಲಿಂದ ಬಂದಿದ್ದೀರಾ ಮತ್ತು ಹೇಗೆ ಅನ್ನಿಸ್ತಿದೆ ಏರ್ ಶೋ ನೋಡ್ತಿದ್ರೆ, ಖುಷಿ ಆಗ್ತಿದೆಯಾ ಅಂತ? ನಾನು ಬಂದಿರೋದು ಹೆಬ್ಬಾಳ್ ಕೆಂಪಾಪುರದಿಂದ. ನನಗೆ ಏರ್ ಶೋ ನನಗೆ ಫ್ಲೈಟ್ಸ್ ಮತ್ತು ಜೆಟ್ಸ್ ಅಂದರೆ ತುಂಬ ಇಷ್ಟ. ಅದು ನೋಡ್ಲಿಕ್ಕೋಸ್ಕರ ನಾವು ಅಪ್ಪ ಜೊತೆ ಬಂದಿದ್ದೀನಿ. ನಾನು ಯಾವ ಫೈಟರ್ ಜೆಟ್ನ ಹಾರಾಟ ನಿನಗೆ ತುಂಬ ಇಷ್ಟ ಆಯಿತು ಅಂತ? ಸುಖೋಯ್ ಜೆಟ್ದು ನಂಗೆ ತುಂಬ ಇಷ್ಟ ಆಯಿತು. ಮತ್ತು ನನಗೆ ಇದು ಹೆಲಿಕಾಪ್ಟರ್ ತುಂಬ ಇಷ್ಟ ಆಯಿತು. ಅಷ್ಟೇ. ಏನಾದರೂ ಕನ್ಸು ಸುಟ್ಕೊಳ್ತಾ ಅಂತ, ಇಲ್ಲಿಗೆ ಬಂದಮೇಲೆ ಏನಾದರೂ ಕನ್ಸ್ಗಿನ್ ಸುಟ್ಕೊಳ್ತಾ ಅಂತಂದರೆ, ನಾನು ಜೀವನದಲ್ಲಿ ಈ ಥರದ್ದು ಏನಾದ್ರು ವಿಂಗ್ ಕಮಾಂಡರ್ ಆಗಬೇಕು, ಪೈಲಟ್ ಆಗಬೇಕು, ದೇಶಕ್ಕೆ ಸೇವೆ ಮಾಡಬೇಕು ಅಂತ ಏನಾದರೂ ಕನ್ಸು ಸುಟ್ಕೊಳ್ತಾ ಇಲ್ಲಿ ಅಂತ? ನನಗೆ ದೊಡ್ಡವನಾದ್ಮೇಲೆ ಇದು ಮಿಲಿಟ್ರಿಗೋಸ್ಕರ ಒಂದು ಡಾಕ್ಟರ್ ಇರ್ತಾರಲ್ಲ, ಆ ಡಾಕ್ಟರ್ ಆಗಬೇಕು ಅಂತ ನನಗೆ ಆಸೆ. ಪುಟಿ, ನೀನು ಎಲ್ಲಿಂದ ಬಂದಿದ್ಯಾ? ಏನು ಅನ್ನಿಸ್ತಾ ಇದೆ ಏರ್ ಶೋ ನೋಡ್ತಾ ಇದ್ರೆ? ನೀನು ಖುಷಿ ಆಗ್ತಿದ್ಯಾ ಅಂತ? ಖುಷಿ ಆಗ್ತಿದೆ. ಏನು ಅನ್ನಿಸ್ತಿದೆ ಅಂದರೆ ಇದು ನೋಡ್ತಾ ಇದ್ರೆ ನೀನು ಒಂದು ದಿನ ಇದ್ರಲ್ಲಿ ಹಾರಾಟ ಮಾಡಬೇಕು, ಇದರಲ್ಲಿ ಓಡಾಟ ಮಾಡಬೇಕು ಅಂತ ಏನಾರು ಅನ್ನಿಸ್ತಾ ಇದೆಯಾ ಅಂತ? ಅನಿಸ್ತಿದೆ. ಓಕೆ, ಎಲ್ಲಿಂದ ಬಂದಿದ್ಯಾ? ಯಾರ ಜೊತೆ ಬಂದಿದ್ಯಮ್ಮ? ಅಪ್ಪ ಅಮ್ಮನ ಜೊತೆ ಬೆಂಗಳೂರಿಂದ ಬಂದಿದ್ದೀನಿ. ಖುಷಿ ಆಗ್ತಿದ್ಯಾ? ಪುಟ, ಎಲ್ಲಿಂದ ಬಂದಿದ್ಯೋ? ಏನು ಅನ್ನಿಸ್ತಾ ಇದೆ ನೋಡ್ತಿದ್ರೆ? ಖುಷಿ ಆಗ್ತಿದ್ಯಾ ಅಂತ? ಕೆಂಪಾಪುರ ಪಂಪ ಎಕ್ಸ್ಟೆನ್ಷನಿಂದ ಬಂದಿದ್ದೀನಿ. ತುಂಬ ಇದು ಏರ್ ಶೋ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು. ಮತ್ತೊಬ್ರು ಕೂಡ ನನ್ನ ಜೊತೆಲಿದ್ದಾರೆ. ಪುಟ್ಟಿ, ಎಲ್ಲಿಂದ ಬಂದಿದ್ಯಮ್ಮ? ಹೇಗೆ ಅನ್ನಿಸ್ತಿದೆ ಏರ್ ಶೋ ನೋಡಿದ್ಯಾ? ಯಾವ ಫೈಟರ್ ಜೆಟ್ ಇಷ್ಟ ಆಯಿತು ನಿನಗೆ ಅಂತ? ನನಗೆ ತೇಜಸ್ ಫ್ಲೈಟ್ ತುಂಬ ಇಷ್ಟ ಆಯಿತು. ಓಕೆ, ಏನು ಅನ್ನಿಸ್ತಿದೆ? ಖುಷಿ ಆಗ್ತಿದ್ಯಾ ನೋಡ್ತಿದ್ರೆ? ಬ್ಯೂಟಿಫುಲ್ ಆಗೈತೆ. ಅಂದರೆ ಇವಿಷ್ಟು ಕೂಡ ಈ ಬಾರಿಯ ಏರ್ ಶೋಗೆ ಬಂದಿರುವಂಥ ಪುಟಾಣಿಗಳು ಹೇಳ್ತಿರೋ ಮಾತು. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.